ಕಾನ್ಫ್ಲಿಕ್ಟ್ ಸಂಘರ್ಷ. ಸಂಘರ್ಷವೂ ಕೂಡ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಒಂದು ವಿಧವಾಗಿದೆ. ಕಾನ್ಫ್ಲಿಕ್ಟ್ ಇಸ್ ಎ ಫಾರ್ಮ್ ಆಫ್ conflict is a form of conflict is a form of social process. ಸಾಮಾಜಿಕ ಪ್ರಕ್ರಿಯೆಗಳ ಒಂದು ವಿಧಾನವಾಗಿದೆ, ಒಂದು ರೂಪವಾಗಿದೆ, ಒಂದು ಪ್ರಕಾರವಾಗಿದೆ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಫಂಡಮೆಂಟಲ್ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಕಾನ್ಫ್ಲಿಕ್ಟ್ ಕೂಡ, ಸಂಘರ್ಷವೂ ಕೂಡ ಒಂದು ಪ್ರಮುಖವಾದಂತಹ ಏನದ ಪರಿಕಲ್ಪನೆ ಇದೆ. ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಬೇಸಿಕ್ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್. ಬೇಸಿಕ್ sociological concept. Basic sociological concept. ಮೂಲಭೂತ ಪರಿಕಲ್ಪನೆ. ಇದು ಮೂಲಭೂತ ಪರಿಕಲ್ಪನೆ. ಇದೊಂದು ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಮಾನವ ಸಮಾಜವನ್ನು ಅಧ್ಯಯನ ಮಾಡತಕ್ಕಂತಹ ಸಂದರ್ಭಗಳಲ್ಲಿ ಬೆಳೆಸಿಕೊಂಡು ಬಂದಂತಹ ಮೂಲಭೂತ ಪರಿಕಲ್ಪನೆಯಾಗಿದೆ. ಮಾನವನು ಸಮಾಜ ಜೀವಿಯಾಗಿದ್ದ. ಸಮಾಜದಲ್ಲಿ ಹಲವಾರು ರೀತಿಯ ಸಂಬಂಧಗಳನ್ನು ಏನು ಮಾಡಿರ್ತಾನೆ, ಹೊಂದಿರ್ತಾನೆ. ಸೊಸೈಟಿ ಇಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್. ಮಾನವನು ಸಮಾಜ ಜೀವಿ. ಸಮಾಜದಲ್ಲಿ ಹಲವಾರು ರೀತಿಯ ಸಂಬಂಧಗಳನ್ನು, ಸಂಪರ್ಕವನ್ನು ವ್ಯಕ್ತಿಯ ಜೊತೆಗೆ, ವ್ಯಕ್ತಿ ಸಮೂಹಗಳ ಜೊತೆಗೆ, ಸಮೂಹಗಳ ಜೊತೆಗೆ ಮಾಡ್ತಕ್ಕಂಥ ಕ್ರಿಯೆ ಮತ್ತು ಅಂತರ್ಕ್ರಿಯೆಗಳ ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ ಆತ ಹಲವಾರು ರೀತಿಯ ಸಂಬಂಧಗಳನ್ನು, ಸಂಪರ್ಕಗಳನ್ನು ಹೊಂದಿರ್ತಾನೆ. ಆತ ಭಾವನಾತ್ಮಕ ಜೀವಿಯೇನ. ಆತನಲ್ಲಿ ಅನೇಕ ಆಶೋತ್ತರಗಳವ, ಬಯಕೆಗಳವ, ಆಶಾಕಾಂಕ್ಷೆಗಳವ, ಅನೇಕ ರೀತಿಯ ಸಂಬಂಧಗಳುಳ್ಳ ಜೀವಿಯಾಗಿದ್ದಾನೆ. ಪರಸ್ಪರ ಪ್ರೀತಿ, ವಿಶ್ವಾಸ, ಸಹಕಾರ, ನೆಮ್ಮದಿ ಮುಂತಾದವುಗಳನ್ನು ನಾವು ಮಾನವನ ಜೀವನದಲ್ಲಿ ಕಾಣ್ತೀವಿ. ಸಂಬಂಧಗಳನ್ನು ಹೊಂದಿರತಕ್ಕಂತಹ ಸನ್ನಿವೇಶದಲ್ಲಿ, ಆಚಾರ ವಿಚಾರ ಸಂಪರ್ಕವನ್ನು ಹೊಂದಿರತಕ್ಕಂತಹ ಸನ್ನಿವೇಶಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಪರಸ್ಪರ ವ್ಯಕ್ತಿಯ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಆಲೋಚನೆಗಳಲ್ಲಿ, ಆಚಾರಗಳಲ್ಲಿ, ವಿಚಾರಗಳಲ್ಲಿ, ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥದ್ದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರ್ತಕ್ಕಂತಹ, ವಿರೋಧ ಅಭಿಪ್ರಾಯಗಳು ತಲೆದೋರ್ತಕ್ಕಂತಹ, ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರತಕ್ಕಂತಹ ಸನ್ನಿವೇಶ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಬರ್ತಕ್ಕಂತಹ ಘಟನೆಗಳನ್ನು ಕಾಣ್ತೀವಿ, ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಪರಸ್ಪರ ಸಾಮಾಜಿಕ ಅಂತರ್ಕ್ರಿಯೆಯ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಪರಸ್ಪರ ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಅಂತರ್ಕ್ರಿಯೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳು, ವಿರೋಧ ಅಭಿಪ್ರಾಯಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆ ವಿರೋಧ ಅಭಿಪ್ರಾಯಗಳು ಪರಸ್ಪರ ವ್ಯಕ್ತಿಯ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಘರ್ಷಣೆಗೆ, ಒಡಕಿಗೆ, ತುರುಸಿಗೆ, ತುಮುಲಕ್ಕೆ ಏನು ಮಾಡ್ತದೆ, ಎಡೆ ಮಾಡಿಕೊಳ್ಳೋದು. ಯಾವಾಗ ಪರಸ್ಪರ ಹೊಂದಾಣಿಕೆ ಆಗೋದಿಲ್ಲ, ಆಚಾರ ವಿಚಾರಗಳ ನಡುವೆ ಹೊಂದಾಣಿಕೆ ಆಗೋದಿಲ್ಲ, ಆವಾಗ ಪರಸ್ಪರ ಭಿನ್ನಾಭಿಪ್ರಾಯಗಳು ತಂದಿರ್ತವೆ. ಆ ಭಿನ್ನಾಭಿಪ್ರಾಯಗಳು ಜಗಳಕ್ಕೆ, ಘರ್ಷಣೆಗೆ ಎಡೆ ಮಾಡಿಕೊಡ್ತದೆ. ಇಂಥ ವಿರೋಧವಾದಂತಹ ಅಭಿಪ್ರಾಯಗಳು ಇರ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ,
ಸಂಘರ್ಷ, ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಸಂಘರ್ಷ ಅಂತ ಕರೀತಾರೆ. ಸಂಘರ್ಷ ಅಂತಾರೆ, ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಈ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಇದು ಒಂದು ಮಾನವನ ಸಮಾಜದಲ್ಲಿ, ಮಾನವನ ಸಾಮಾಜಿಕ ಸಂಬಂಧಗಳಲ್ಲಿ ಸಹಕಾರದಂತೆ, ಸ್ಪರ್ಧೆಯಂತೆ ಇದು ಸಹಜವಾಗಿ ಕಂಡುಬರ್ತಕ್ಕಂಥ ಒಂದು ಸಾಮಾಜಿಕ ಏನದ ಪ್ರಕ್ರಿಯೆ ಆಗಿದೆ. ಈ ಸಂಘರ್ಷವು ಕೆಲವೊಂದು ಸಲ ವ್ಯಕ್ತಿತ್ವದ ಬೆಳವಣಿಗೆಗೆ, ವ್ಯಕ್ತಿಯ ಅಭಿವೃದ್ಧಿಗೆ, ಸಮಾಜದ ಬೆಳವಣಿಗೆಗೆ, ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕಾರಣೀಭೂತ. ಕೆಲವು ಸಲ ಸಂಬಂಧಗಳು ಹಳಸಲಿಕ್ಕೆ, ಸಂಬಂಧಗಳು ಹಾಳಾಗಲಿಕ್ಕೆ, ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಏನಾಗ್ತದೆ, ಕಾರಣೀಭೂತ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರಜ್ಞರು ಕಾನ್ಫ್ಲಿಕ್ಟ್, ಸಂಘರ್ಷ ಅಂತಕ್ಕಂಥದ್ದನ್ನು ಕೂಡ ಒಂದು ಮಹತ್ವದ ಸಾಮಾಜಿಕ ಪ್ರಕ್ರಿಯೆ ಅಂತ ತಿಳಿದುಕೊಂಡು ಏನು ಮಾಡ್ತಾ ಇದ್ದಾರೆ, ಅಧ್ಯಾಪನವನ್ನು ಏನು ಮಾಡ್ತಾ ಇದ್ದಾರೆ. ಇದು ಕೂಡ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದು ಮಹತ್ವದ ಏನದ ಪರಿಕಲ್ಪನೆ ಆಗಿದೆ ಅಂತ ನಾವು ಮಾಡಬಹುದು, ಹೇಳಬಹುದು. ಸಂಘರ್ಷದ ಅರ್ಥ, ಮೀನಿಂಗ್ ಆಫ್ ಕಾನ್ಫ್ಲಿಕ್ಟ್. ಸಂಘರ್ಷಕ್ಕೆ ಆಂಗ್ಲ ಭಾಷೆಯಲ್ಲಿ ಕಾನ್ಫ್ಲಿಕ್ಟ್ ಎಂದು ಕರೆಯುತ್ತಾರೆ. ಸಂಘರ್ಷಕ್ಕೆ ಏನು ಕರೀತಾರೆ ಆಂಗ್ಲ ಭಾಷೆಯಲ್ಲಿ? ಸಂಘರ್ಷ. ಇಲ್ಲಿ ಇಂಗ್ಲಿಷ್ನೊಳಗೆ ಏನಂತಾರೆ, ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಕಾನ್ಫ್ಲಿಕ್ಟ್, ಸಂಘರ್ಷ ಅಂತ. ಈ ಸಂಘರ್ಷ ಅಂತಕ್ಕಂಥದ್ದು ಇದು ಲ್ಯಾಟಿನ್ ಭಾಷೆಯ ಮೂಲದಿಂದ ಏನಾಗಿದೆ ಬಂದದ್ದು. ಇದೇನದ ಲ್ಯಾಟಿನ್ ಭಾಷೆಯ ಮೂಲದಿಂದ ಬಂದದ್ದು. ಲ್ಯಾಟಿನ್ ಭಾಷೆ ಸಂಘರ್ಷ ಇದು ಎರಡು ಶಬ್ದಗಳಿಂದ ಕೂಡ. ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ರಿಂದ ಎರಡು ಶಬ್ದಗಳಿಂದ ಏನು ಮಾಡಿದ ಕೂಡ. ಮೊದಲಿಂದ ಯಾವುದು ಅಂದ್ರೆ ಇಲ್ಲಿ ಕಾನ್ ಅಂದ್ರೆ ಟುಗೆದರ್, CON. ಕಾನ್ ಅಂದ್ರೆ ಟುಗೆದರ್, ಕಾನ್ ಅಂದ್ರೆ ಟುಗೆದರ್, ಕೂಡಿಕೊಂಡು, ಟುಗೆದರ್. ಫಿಲಿಗ್ರಿ, FLIGERE, ಫಿಲಿಗ್ರಿ, FLIGERE, ಫಿಲಿಗ್ರಿ. ಕಾನ್ ಮತ್ತು ಫಿಲಿಗ್ರಿ ಅಂತಕ್ಕಂತಹ ಎರಡು ಶಬ್ದಗಳಿಂದ ಕೂಡ. ಕಾನ್ ಅಂತಂದ್ರೆ ಟುಗೆದರ್, ಫಿಲಿಗ್ರಿ ಅಂದ್ರೆ ಟು ಸ್ಟ್ರೈಕ್, ಅಂದ್ರೆ ಕೂಡಿಕೊಂಡು ವಿರೋಧವನ್ನು ವ್ಯಕ್ತಪಡಿಸುವುದು. ಇಬ್ಬರು ಕೂಡಿಕೊಂಡು ಅಭಿಪ್ರಾಯವನ್ನು ವಿರೋಧ ಮಾಡುವುದು, ವಿಚಾರವನ್ನು ವಿರೋಧ ಮಾಡತಕ್ಕಂತಹ, ಪರಸ್ಪರ ವಿರೋಧದಲ್ಲಿ ತೊಡಗತಕ್ಕಂತಹ ಒಂದು ಆಚಾರ, ವಿಚಾರ, ನಡವಳಿಕೆ, ಅಭಿಪ್ರಾಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಬೆಳೆದುಕೊಂಡು ಬಂದಾಗ ಅವಾಗ ಏನಾಗ್ತದೆ, ಸಂಘರ್ಷ ಅಂತಕ್ಕಂಥದ್ದು ಏನಾಗ್ತದೆ ತಂದವರು. ಇದೊಂದು ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ನಡೆಯುವಂಥ ಒಂದು ಸೀರಿಯಸ್ ಆದಂಥ ಭಿನ್ನಾಭಿಪ್ರಾಯ, ಸೀರಿಯಸ್ ಡಿಸ್ಅಗ್ರಿಮೆಂಟ್. ಇದೊಂದು ವಾದ ವಿವಾದ, ಆರ್ಗ್ಯುಮೆಂಟ್, ಭಿನ್ನಾಭಿಪ್ರಾಯ ಆಗ್ಯದ, ಆರ್ಗ್ಯುಮೆಂಟ್ ಆಗ್ಯದ, ಪರಸ್ಪರ ನಡುವೆ ನಡೆಯುವಂಥ ಒಂದು ಜಗಳ ಆಗ್ಯದ. ಇಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಬರದೇ ಇರತಕ್ಕಂಥ ಒಂದು ಸ್ಥಿತಿ ಕ್ರಮೇಣ ಅದು ಎದಕ್ಕೆ ಎಡೆ ಮಾಡಿ ಕೊಡ್ತದೆ, ಸಂಘರ್ಷಕ್ಕೆ, ಹೋರಾಟಕ್ಕೆ ಎಡೆ ಮಾಡಿ ಏನು ಕೊಡ್ತದೆ. ಸಂಘರ್ಷವನ್ನು ವಿವಿಧ ಅರ್ಥಗಳ ಮೂಲಕ, ಶಬ್ದಗಳನ್ನು ನಾವು ನೋಡ್ಬೋದು. ಸಂಘರ್ಷಕ್ಕೆ ಹೋರಾಟ ಅಂತ ಕರೀತಾರೆ, ಪರಸ್ಪರರ ಯುದ್ಧ ಅಂತ ಕರೀತಾರೆ,
ಭಿನ್ನಾಭಿಪ್ರಾಯಗಳಂತ ಕರೀತಾರೆ, ವಿರೋಧವನ್ನು ವ್ಯಕ್ತಪಡಿಸುವುದು ಅಂತ ಕರೀತಾರೆ, ತಿಕ್ಕಾಟ ಅಂತ ಕರೀತಾರೆ, ವಿರಸ್ ಅಂತ ಕರೀತಾರೆ, ಹೊಡೆದಾಟ ಬಡದಾಟ ಅಂತಕ್ಕಂಥ ವಿವಿಧ ಅರ್ಥಗಳಿಂದ ಸಂಘರ್ಷ ಅಂತಕ್ಕಂಥದ್ದು ಏನು ಮಾಡ್ಲಾಗ್ತದೆ ನೋಡ್ಲಾಗ್ತದೆ. ಒಟ್ಟಿನಲ್ಲಿ ಸಂಘರ್ಷ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ವ್ಯಕ್ತಿಯ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ, ವಿಚಾರಗಳ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯ, ಆ ಭಿನ್ನಾಭಿಪ್ರಾಯ ಕ್ರಮೇಣ ಎದಕ್ಕೆ ಎಡೆ ಮಾಡಿಕೊಡ್ತದೆ ಅಂತಂದ್ರೆ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನು ಸೋಷಿಯಲ್ ಕಾನ್ಫ್ಲಿಕ್ಟ್, ಸಾಮಾಜಿಕ ಸಂಘರ್ಷ, ಇದೊಂದು ಹೋರಾಟ, ಅಧಿಕಾರಕ್ಕಾಗಿ, ಅಂತಸ್ತಿಗಾಗಿ, ಸ್ಥಾನಮಾನಕ್ಕಾಗಿ, ಸಂಪತ್ತಿಗಾಗಿ, ಅಥವಾ ಒಂದು ಕೊರತೆಯಲ್ಲಿರ್ತಕ್ಕಂಥ ಮತ್ತು ಬೇಡಿಕೆಯಲ್ಲಿರ್ತಕ್ಕಂಥ ವಸ್ತುವನ್ನು ಪಡೆಯುವುದಕ್ಕಾಗಿ ಇಬ್ಬರು ವ್ಯಕ್ತಿಗಳ ನಡುವೆ, ಎರಡು ಸಮೂಹಗಳ ನಡುವೆ ನಡೆಯುವಂಥ ಒಂದು ಹೋರಾಟ, ಭಿನ್ನಾಭಿಪ್ರಾಯಗಳಿರ್ತಕ್ಕಂಥ ಪ್ರಕ್ರಿಯೆಗೆ. ಸೊ ಹೀಗೆ ಸಂಘರ್ಷ ವ್ಯಕ್ತಿಗಳ ನಡುವಿನ ಆಚಾರ, ವಿಚಾರ, ನಡವಳಿಕೆ, ಪದ್ಧತಿ, ಬೇಡಿಕೆಗಳು, ಆಶೋತ್ತರಗಳು ಮುಂತಾದವುಗಳ ನಡುವೆ, ಮೌಲ್ಯಗಳ ನಡುವೆ, ನಂಬಿಕೆಗಳ ನಡುವೆ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಗೆ ಏನಂತ ಕರೀತಾರೆ, ಸಂಘರ್ಷ ಅಂತ ಕರೀತಾರೆ. ಮಾನವ ತನ್ನ ಜೀವನದುದ್ದಕ್ಕೂ ಆತ ಅನೇಕ ವ್ಯಕ್ತಿಗಳ ಜೊತೆ ಆಯಾ ವಯಸ್ಸಿಗನುವಾಗಿ, ಆಯಾ ಪ್ರದೇಶಗಳಿಗನುವಾಗಿ, ಕಾಲಮಾನ ಪರಿಸ್ಥಿತಿ ಸನ್ನಿವೇಶಗಳನುವಾಗಿ ಮಾನವನ ಅನೇಕ ಜನರ ಜೊತೆಗೆ ಸಂಪರ್ಕವನ್ನು, ಸಂಬಂಧಗಳನ್ನು ಹೊಂದುವುದು ಅನಿವಾರ್ಯ ಆಗ್ತದೆ. ಇಂಥ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಸಹಕಾರ ಇರ್ತದೆ, ಹೊಂದಾಣಿಕೆ ಇರ್ತದೆ. ಅದರಂತೆ ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯ, ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಕೂಡ, ಸನ್ನಿವೇಶಗಳು ಬೆಳಕೊಂಡು ಬರ್ತಾವೆ. ಇಂಥ ಸಂದರ್ಭದಲ್ಲಿ ಪರಸ್ಪರರ ನಡುವೆ ಹೊಂದಾಣಿಕೆ ಉಂಟಾಗುವುದು ಅಸಾಧ್ಯವಾದಾಗ, ಹೊಂದಾಣಿಕೆ ಆಗದೇ ಇದ್ದರೆ, ಭಿನ್ನಾಭಿಪ್ರಾಯಗಳು ತಲೆದೋರಿದಾಗ ಆ ಭಿನ್ನಾಭಿಪ್ರಾಯಗಳು ಒಟ್ಟಾರೆ ಅಭಿಪ್ರಾಯಕ್ಕೆ ಬರದೇ ಇರಲು ಸಾಧ್ಯವಾಗದೇ ಇರತಕ್ಕಂಥ ಒಂದು ಸ್ಥಿತಿಗೆ ಏನು ಕರೀತಾರೆ, ಸಂಘರ್ಷ ಅಂತ ಕರೀತಾರೆ. ಮಾನವ ಸಮಾಜದಲ್ಲಿ ಇತರ ಪ್ರಕ್ರಿಯೆಗಳಂತೆ ಸಂಘರ್ಷವು ಕೂಡ ಏನದ ಒಂದು ಮಹತ್ವದ ಪ್ರಕಾರವಾಗಿದೆ. ಸಂಘರ್ಷ ವ್ಯಕ್ತಿ ಹಾಗೂ ಸಮಾಜದ ಬೆಳವಣಿಗೆಗೂ ಪೂರಕವಾದಂಥ ಹಲವಾರು ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಸೊ ಹೀಗೆ ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹ ಮತ್ತು ಸಮೂಹಗಳ ನಡುವೆ ಬೆಳೆದು ಬರ್ತಕ್ಕಂಥ ಭಿನ್ನಾಭಿಪ್ರಾಯ, ಆಚಾರ ವಿಚಾರಗಳ ವಿಷಯದಲ್ಲಿರ್ಬೋದು, ನಂಬಿಕೆಗಳ ವಿಷಯದಲ್ಲಿರ್ಬೋದು, ಮೌಲ್ಯಗಳ ವಿಷಯದಲ್ಲಿರ್ಬೋದು, ನಡವಳಿಕೆಗಳ ವಿಷಯದಲ್ಲಿರ್ಬೋದು, ಹಬ್ಬ ದಿನಗಳ ಆಚರಣೆಯ ವಿಷಯದಲ್ಲಿರ್ಬೋದು, ಹೀಗೆ ಹಲವು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ, ಸಮೂಹದಲ್ಲಿ, ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಆ ಎಲ್ಲ ಸಾಧ್ಯತೆಗಳು ಎದಕ್ಕೆ ಇಂಬು ಕೊಡ್ತಾವೆ, ಎದಕ್ಕೆ ಪ್ರೇರಣೆ ಕೊಡ್ತಾವೆ ಅಂತಂದರೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾವೆ. ಈ ನೆಲೆಯಲ್ಲಿ ಸಂಘರ್ಷವು ಕೂಡ ಒಂದು ಮಹತ್ವದ ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಹೀಗೆ ಸಂಘರ್ಷದ ಸಾಮಾಜಿಕ ಒಂದು ಅರ್ಥವನ್ನು ನಾವು ನೋಡ್ಬೋದು. ಇನ್ನು ಮುಂದಿನ ಒಂದು ಉಪನ್ಯಾಸದಲ್ಲಿ ನಾವು ಸಂಘರ್ಷದ ಬಗೆಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಕೊಟ್ಟಂತಹ ವ್ಯಾಖ್ಯೆಗಳನ್ನು ನಾವು ಮಾಡೋಣಂತ ಒಂದೊಂದಾಗಿ ನೋಡೋಣಂತ. ಸಂಘರ್ಷದ ವ್ಯಾಖ್ಯೆಗಳು. ನಾವು ಈಗಾಗಲೇ ಸಂಘರ್ಷ ಅಂದ್ರೆ ಏನು, ಸಂಘರ್ಷದ ಅರ್ಥವನ್ನು ತಿಳ್ಕೊಂಡಿವಿ. ಸಂಘರ್ಷದ ವ್ಯಾಖ್ಯೆಗಳನ್ನು ಸಮಾಜಶಾಸ್ತ್ರಜ್ಞರು ಕೊಟ್ಟಿದ್ದಾರೆ.
ನಾವು ಇವಾಗ ಸಂಘರ್ಷದ ವ್ಯಾಖ್ಯೆಗಳನ್ನು ನೋಡೋಣ. ಸಂಘರ್ಷದ ವ್ಯಾಖ್ಯೆಗಳು. ಡೆಫಿನೇಷನ್ಸ್ ಆಫ್ ಕಾನ್ಫ್ಲಿಕ್ಟ್. Definitions of conflict. ಸಂಘರ್ಷ ಅಂದರೆ ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಉಂಟಾದಂಥ ವೈಮನಸ್ಸು, ಜಗಳ, ಹೊಡೆದಾಟ ಅಂತ ಅನ್ಬೋದು, ಬಡದಾಟ ಅಂತ ಅನ್ಬೋದು. ಅದರ ರಿಸಲ್ಟ್ ಅದಕ್ಕೆ ಕರಿತೀವಿ ಸಂಘರ್ಷ ಅಂತ ಕರಿತೀವಿ. ಇಲ್ಲಿ ಹಾರ್ಟನ್ ಮತ್ತು ಹಂಟ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞ ಏನು ಹೇಳ್ತಾನಂತಂದ್ರೆ, ಹಾರ್ಟನ್ ಮತ್ತು ಹಂಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಸಂಘರ್ಷವು ಒಂದು ಏನದ ಸಾಮಾಜಿಕ ಪ್ರಕ್ರಿಯೆ ಒಂದು ಪ್ರಕಾರವಾಗ್ಯದ. ಸಂಘರ್ಷ ಅಂತಂದ್ರೆ ಎದುರಾಳಿಗಳನ್ನು, ಅಪೋಸಿಟ್ ಮೆಂಬರ್ಸ್ ಏನಿರ್ತಾರೆ, ಎದುರಾಳಿಗಳನ್ನು ಅಪೋಸಿಟ್ ಮೆಂಬರ್ಸ್ ಎದುರಾಳಿಗಳನ್ನು ದುರ್ಬಲಗೊಳಿಸುವ, ವೀಕ್ ಮಾಡ್ತಕ್ಕಂಥದ್ದು. ಎದುರಾಳಿಗಳನ್ನು ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವ ಎದುರಾಳಿಗಳನ್ನು ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವ ಮೂಲಕ ಪ್ರತಿಫಲಗಳ ಮೇಲೆ ಪ್ರತಿಫಲಗಳ ಮೇಲೆ ರಿವಾರ್ಡ್ಸ್ ಅಂತಂದ್ರಿ, ರಿಟರ್ನ್ಸ್ ಅಂತಂದ್ರಿ. ಪ್ರತಿಫಲಗಳ ಮೇಲೆ ಏನದ ಏಕಸ್ವಾಮ್ಯ, ಮೊನೋಪೊಲಿ, ಏಕಸ್ವಾಮ್ಯ ಸ್ಥಾಪಿಸುವ ಪ್ರಕ್ರಿಯೆ. ಸ್ಥಾಪಿಸುವ ಪ್ರಕ್ರಿಯೆ. ಎದುರಾಳಿಗಳನ್ನು, ಅಪೋಸಿಟ್ ಮೆಂಬರ್ಸ್ ಎದುರಾಳಿಗಳನ್ನು ದುರ್ಬಲಗೊಳಿಸುವುದು, ಅವರ ಶಕ್ತಿ ಸಾಮರ್ಥ್ಯಗಳನ್ನು ವೀಕ್ ಮಾಡುವುದು. ಅದು ತಮ್ಮಲ್ಲಿರ್ತಕ್ಕಂಥ ಅಧಿಕಾರ ಬಲದಿಂದಾಗಿರ್ಬೋದು, ಧನ ಬಲದಿಂದಾಗಿರ್ಬೋದು, ತೋಳ್ಬಲದಿಂದಾಗಿರ್ಬೋದು, ದಬ್ಬಾಳಿಕೆ ಮೂಲಕ ಆಗಿರ್ಬೋದು, ಯಾವುದೇ ರೂಪದಲ್ಲಿ ಆಗಿರ್ಬೋದು. ಅವ್ರನ್ನ ವೀಕ್ ಮಾಡಿ ಅವರನ್ನು ನಾಶಪಡಿಸುವುದು, ಕೊಲ್ಯಾಪ್ಸ್ ಮಾಡೋದು, ನಾಶಪಡಿಸುವ ಮೂಲಕ ಪ್ರತಿಫಲ, ಅದರದ್ದೇನು ಲಾಭ ಆಗ್ತದೆ, ಅದರದ್ದೇನು ಪ್ರಾಫಿಟ್ ಆಗ್ತದೆ, ಅದರಿಂದ ಏನು ಸೌಲಭ್ಯಗಳು, ಅಧಿಕಾರ, ಸಂಪತ್ತು, ಹಣ ಮುಂತಾದವುಗಳು ಸಿಗ್ತಾವೆ. ಅವೆಲ್ಲವುಗಳನ್ನು ಪಡೆಯುವ ಸಲುವಾಗಿ ಏಕಸ್ವಾಮ್ಯ, ಮೊನೋಪಲಿ ಸ್ಥಾಪಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕರೀತಾರೆ ಸಂಘರ್ಷ ಅಂತಕ್ಕಂಥ ಮಾತನ್ನು ಹಾರ್ಟನ್ ಮತ್ತು ಹಂಟ್ ಅವರು ಏನು ಮಾಡ್ತಾರೆ, ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದರಂತೆ ಗಿಲಿನ್ ಮತ್ತು ಗಿಲಿನ್ ಅವರು ಸಂಘರ್ಷದ ಬಗೆಗೆ ತಮ್ಮದೇ ಆದಂಥ ಏನು ಮಾಡ್ಯಾರ, ವ್ಯಾಖ್ಯಾನ ಕೊಟ್ಟರು. ಅವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಿಲಿನ್ ಮತ್ತು ಗಿಲಿನ್ನರ ಅಭಿಪ್ರಾಯದಂತೆ ಸಂಘರ್ಷ ಇದು ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾವ ರೀತಿಯಾಗಿ ಸಹಕಾರ ಅಂತಕ್ಕಂಥದ್ದು, ಆಮೇಲೆ ವಿರೋಧ ಅಂತಕ್ಕಂಥದ್ದು ಸಹಜವಾಗಿ ಕಂಡುಬರ್ತಾ ಇದೆ. ಇಲ್ಲಿ ಇವರೇನು
ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಗಿಲಿನ್ ಮತ್ತು ಗಿಲಿನ್ ಇದೊಂದು ಪ್ರಕ್ರಿಯೆ ಆಗಿದೆ. ಏನಾಗಿದೆ? ಸಂಘರ್ಷ. ಗಿಲಿನ್ ಮತ್ತು ಗಿಲಿನ್ ಏನ್ ಹೇಳ್ತಾರೆ ಅಂದ್ರೆ ಗಿಲಿನ್ ಮತ್ತು ಗಿಲಿನ್ ಇದೊಂದು ಪ್ರಕ್ರಿಯೆ ಆಗಿದೆ. ಸಂಘರ್ಷ ಅಂತಕ್ಕಂಥದ್ದು ಸಂಘರ್ಷ ಇದೇನಾಗಿದೆ? ಒಂದು ಪ್ರಕ್ರಿಯೆ. ಇಟ್ ಇಸ್ ಎ ಪ್ರೋಸೆಸ್. ಕಾನ್ಫ್ಲಿಕ್ಟ್ ಇಸ್ ಎ ಪ್ರೋಸೆಸ್. ಪ್ರಕ್ರಿಯೆ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಯಾರ್ಯಾರು ತೊಡಗಿರ್ತಾರೆ? ವ್ಯಕ್ತಿ ಮತ್ತು ಸಮೂಹ. ವ್ಯಕ್ತಿ ಮತ್ತು ಸಮೂಹ. ವ್ಯಕ್ತಿ ಮತ್ತು ಸಮೂಹ. ಇಂಡಿವಿಜುವಲ್ ಅಂಡ್ ಗ್ರೂಪ್. ವ್ಯಕ್ತಿ ಮತ್ತು ಸಮೂಹಗಳು ತಮ್ಮನ್ನ ವಿರೋಧವನ್ನು ಮಾಡ್ತಕ್ಕಂಥ, ತಮ್ಮನ್ನು ವಿರೋಧಿಸ್ತಕ್ಕಂಥ ಸಮೂಹವನ್ನು, ಗುಂಪನ್ನು ಹಿಂಸಿಸುವುದು. ವ್ಯಕ್ತಿ ಮತ್ತು ಸಮೂಹಗಳು ತಮ್ಮನ್ನು ವಿರೋಧಿಸುವ ಸಮೂಹಗಳನ್ನು, ಗುಂಪನ್ನು ವಿರೋಧಿಸುವ ಗುಂಪು ಅಥವಾ ಸಮೂಹಗಳ ಮೇಲೆ ಬೆದರಿಕೆ. ಸಮೂಹಗಳ ಮೇಲೆ ಬೆದರಿಕೆಯನ್ನು ಒಡ್ಡಿ ಅವ್ರನ್ನ ಹಿಂಸಿಸಿ ಬೆದರಿಕೆಯನ್ನು ಒಡ್ಡಿ ಏನು ಮಾಡುವುದು? ತಮ್ಮ ಗುರಿಯನ್ನು ಸಾಧಿಸಿಕೊಳ್ತಕ್ಕಂಥದ್ದು. ಬೆದರಿಕೆ ಒಡ್ಡಿ ತಮ್ಮ ಗುರಿಗಳನ್ನು ಮುಟ್ಟುವುದು, ತಮ್ಮ ಗುರಿಗಳನ್ನು ಸಾಧಿಸಿಕೊಳ್ತಕ್ಕಂಥ ಒಂದು ಕ್ರಿಯೆಯನ್ನು, ಚಟುವಟಿಕೆಯನ್ನು ಸಾಧಿಸಿಕೊಳ್ಳುವುದು. ಆ ಕ್ರಿಯೆಗೆ ಚಟುವಟಿಕೆ ಏನಂತಂದ್ರೆ ಸಂಘರ್ಷ ಅಂತ ವಿಚಾರವನ್ನು ಗಿಲಿನ್ ಮತ್ತು ಗಿಲಿನ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಎ.ಡಬ್ಲ್ಯೂ. ಗ್ರೀನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ, ಈ ಗ್ರೀನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಇಂತ ಏನಾಗ್ತಾ ಇದೆ ಅಂತಂದ್ರೆ ಸಂಘರ್ಷ ಇದು ಬೇರೆಯವರ ಬೇರೆಯವರ ಇಚ್ಛೆಯನ್ನು ಆಸಕ್ತಿಯನ್ನು ಏನು ಮಾಡೋದು? ಆಸಕ್ತಿಯನ್ನು ಪ್ರತಿಭಟಿಸುವುದು ಅಥವಾ ಹತ್ತಿಕ್ಕುವುದು. ಬೇರೆಯವರ ಇಚ್ಛೆಯನ್ನು ಪ್ರತಿಭಟಿಸುವುದು ಅಥವಾ ಹತ್ತಿಕ್ಕತಕ್ಕಂತಹ ಒಂದು ಕ್ರಿಯೆಗೆ ಕರೀತಾರೆ ಸಂಘರ್ಷ ಅಂತ ಕರೀತಾರೆ. ಸೊ ಹೀಗೆ ಒಟ್ಟಿನಲ್ಲಿ ಏಕಸ್ವಾಮಿತ್ವವನ್ನು ಪಡೆಯಲು ಒಂದು ಸಮೂಹ, ಒಬ್ಬ ವ್ಯಕ್ತಿ ಇನ್ನೊಂದು ಸಮೂಹವನ್ನು ಹತ್ತಕ್ಕಂತಹ, ಹಿಂಸಿಸ್ತಕ್ಕಂತಹ ಚಟುವಟಿಕೆಯ ಮೂಲಕ ಹೆಚ್ಚಿನ ಒಂದು ಲಾಭವನ್ನು, ಅಧಿಕಾರವನ್ನು, ಸ್ಥಾನಮಾನವನ್ನು, ಪ್ರತಿಫಲವನ್ನು ಪಡಿತಕ್ಕಂಥ ವಿಧಾನಕ್ಕೆ ಪ್ರಕ್ರಿಯೆ ಏನಂತ ನಾವು ಹೇಳ್ಬೋದು? ಸಂಘರ್ಷ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಈ ಸಂಘರ್ಷ ಅಂತಕ್ಕಂಥದ್ದು ಇದು ಸಮಾಜದಲ್ಲಿ ಮೇಲಿನ ಮೇಲೆ ಸಂಭವಿಸ್ತಕ್ಕಂಥ ಒಂದು ಸಾಮಾಜಿಕವಾದಂಥ ಏನದ ಪ್ರಕ್ರಿಯೆ ಆಗಿದೆ.